ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯ 43ರಿಂದ 46ನೇ ವಚನ. ಪಸ್ಕ ಹಬ್ಬವು ಪ್ರಥಮ ಗರ್ಭವನ್ನು ದೇವರಿಗೆ ಸಮರ್ಪಿಸಬೇಕಾದದ್ದು, ಉಳಿಯಿಲ್ಲದ ರೊಟ್ಟಿಯ ಆಚರಣೆ. ಇದರ ಕುರಿತು ಈ ದಿನದಿಂದ ನಾವು ಧ್ಯಾನ ಮಾಡ್ತೇವೆ. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ವಿಮೋಚನ ಕಾಂಡ 12, 43ರಿಂದ 46. ಪಸ್ಕವನ್ನು ಆಚರಿಸಬೇಕಾದ ಕ್ರಮ ಹೇಗೆಂದರೆ, ಅನ್ಯನೊಬ್ಬನು ಅದರಲ್ಲಿ ಭೋಜನ ಮಾಡಬಾರದು. ಆದರೂ ನೀವು ಕ್ರಯಕ್ಕೆ ತೆಗೆದುಕೊಂಡ ದಾಸನು ಸುನ್ನತಿ ಮಾಡಿಸಿಕೊಂಡವನಾದರೆ ಮಾಡಬಹುದು. ಪರವಾಸಿಯು ಕೂಲಿಯವನು ಮಾಡಕೂಡದು. ಒಂದೇ ಮನೆಯಲ್ಲಿ ಅದನ್ನು ಊಟ ಮಾಡಬೇಕು. ಅದರಲ್ಲಿ ಸ್ವಲ್ಪವನ್ನಾದರೂ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಕೂಡದು. ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಕೂಡದು. ಇದು ಯೇಸು ಕ್ರಿಸ್ತನ ಯಜ್ಞವನ್ನ ಸೂಚಿಸುವಂಥದ್ದಾಗಿದೆ. ಮತ್ತೆ ಅನ್ಯರು ಭೋಜನದಲ್ಲಿ ಪಾಲ್ಗೊಳ್ಳಬಾರದು. ಪೌಲದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ರಕ್ಷಣೆ ಹೊಂದದೇ ಇರುವವನು ಈ ಒಂದು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಬಾರ್ದು. ನಾವೇನ್ ಮಾಡ್ತೀವಿ, ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಹೊಂದಿರೋರಿಗೆ ಈ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋದಕ್ಕೆ ಕೊಡ್ತೀವಿ. ಏನಾದ್ರ ಅರ್ಥ, ರಕ್ಷಣೆ ಅನುಭವ ಉಂಟಾಗಬೇಕು. ಪಾಪದಿಂದ ಬಿಡುಗಡೆ ಆಗಿ ಪ್ರತಿದಿನ ಪಾಪವನ್ನು ನಿರಾಕರಿಸುವಂಥವನು ಈ ಭೋಜನದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ದೇವರ ಚಿತ್ತ. ಸೊ ಅನ್ಯನು ಇದರಲ್ಲಿ ಪಾಲ್ಗೊಳ್ಳಬಾರದು. ಯಾರಿಗೂ ಸಹ ನಾವಲ್ಲಿ ಕಾಂಪ್ರಮೈಸ್ ಮಾಡೋದಾಗ್ಲಿ, ಆ ದೇವರ ಕಾರ್ಯಗಳಲ್ಲಿ ನಾವು ಕಾಂಪ್ರಮೈಸ್ ಮಾಡಬಾರ್ದು, ಪಕ್ಷಪಾತ ತೋರಿಸಬಾರ್ದು. ಇಲ್ಲಿ ನೋಡಿ, ದೇವರು ಬಹಳ ಪ್ರಾಮುಖ್ಯವಾಗಿ ಅಲ್ಲಿ ಕ್ರಮ ಕೊಡ್ತಾ ಇದ್ದಾರೆ. ಪಸ್ಕದ ಊಟ ಅಂತಂದ್ರೆ ಆ ಬಿಡುಗಡೆ ಒಬ್ಬ ಮನುಷ್ಯನಾಗಿದ್ದಾನಂದ್ರೆ ಅದು ಬರೀ ಹೊರಗಡೆ ಮಾತ್ರ ಅಲ್ಲ, ಒಳಗಡೆನೂ ಸಹ ಆಗಿರ್ಬೇಕು. ಸೊ ಹೀಗಾಗಿ ಪ್ರತಿಯೊಬ್ಬರು ಕ್ರಿಸ್ಮಸ್ ಆಚರಣೆ ಮಾಡಿಬಿಟ್ರೆ, ಈಸ್ಟರ್ ಆಚರಣೆ ಮಾಡಿಬಿಟ್ರೆ ಕ್ರೈಸ್ತರಾಗಲ್ಲ. ಆದರೆ ಪ್ರತಿಯೊಬ್ಬನಿಗೆ ಪಾಪದಿಂದ ಬಿಡುಗಡೆಯ ಒಂದು ಅನುಭವ ಉಂಟಾಗಬೇಕು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೆ. ಸೊ ಹೀಗಾಗಿ ಪ್ರಿಯರೇ, ಆ ಬಿಡುಗಡೆ ಹೊಂದಿದ್ರೆ ಈ ಭೋಜನದಲ್ಲಿ ಪಾಲ್ಗೊಳ್ಬೇಕು. ಒಂದು ವೇಳೆ ನೀವು ಯೇಸು ಒಳ್ಳೇದು ಮಾಡ್ತಾರೆ, ಸಭೆಗೆ ಬಂದ್ರೆ ಎಂಬುದಾಗಿ ಹೇಳಿ ಬರ್ತಾ ಇರೋದಾದ್ರೆ ಇವತ್ತು ಅದು ಮೊದಲನೇ ಹೆಜ್ಜೆ ಇರಬಹುದು. ಆದರೆ ಪ್ರಥಮ ಹೆಜ್ಜೆ ಯಾವುದು ಗೊತ್ತಾ? ಪಾಪದಿಂದ ಬಿಡುಗಡೆ, ಪಾಪ ಕ್ಷಮಾಪಣೆಯನ್ನ ಮಾಡುವಂತ ದೇವರಾದಂತ ಒಬ್ಬನೇ ರಕ್ಷಕನಾದ ಯೇಸುವಿಗೆ ನಿಮ್ಮ ಹೃದಯವನ್ನ ಕೊಡುವಂಥದ್ದು. ಹೀಗಾಗಿ ನಿಮ್ಮ ಹೃದಯವನ್ನ ಕೊಡ್ರಿ, ಆತನ ದೇವರನ್ನಾಗಿ, ತಂದೆಯಾಗಿ, ಕರ್ತನನ್ನಾಗಿ ಅಂಗೀಕರಿಸ್ರಿ, ಆತನನ್ನ ಹಿಂಬಾಲಿಸ್ರಿ. ಅವಾಗ ನೀವು ರಕ್ಷಣೆಯನ್ನ ಅನುಭವಿಸ್ತೀರಾ. ಅದೇ ನಿಜವಾದ ಪಸ್ಕ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಗೆ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರಾ. ನಿಜವಾದ ಕರ್ತನ ಭೋಜನ ಯಾರು ಪಾಲ್ಗೊಳ್ಬೇಕು, ಆ ಕರ್ತನ ಭೋಜನದ ನಿಜವಾದ ಅರ್ಥವೇನು, ಹೃದಯದಿಂದ ಮಾರ್ಪಟ್ಟವರು ಮಾತ್ರವೇ ಆ ಭೋಜನದಲ್ಲಿ ಪಾಲ್ಗೊಳ್ಬೇಕೆಂಬುದಾಗಿ ನೀನು ಹೇಳ್ತಾ ಇದೀಯಾ. ಹೃದಯದ ಮಾರ್ಪಟ್ಟು ನಮ್ಮೆಲ್ರಿಗೂ ನಿದಾಯ ಪಾಲಿಸಪ್ಪ, ರೂಪಾಂತರ ನಮ್ಮೆಲ್ಲರೂ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಸುತ್ತಲೂ ಹೂಗಳು ಬಾಡಿ ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ